ದೇಶದ ಅಭಿವೃದ್ಧಿಯ ಹರಿಕಾರ, ಆರ್ಥಿಕತೆಯ ವಾಸ್ತುಶಿಲ್ಪಿ, ರಾಜಕಾರಣಿ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ನಿನ್ನೆ ಬಿಗ್ ಬುಲೆಟಿನಲ್ಲಿ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ನಿಮ್ಗೆ ಹೇಳಿದ್ವಿ. ತದನಂತರ ಅದು ಮುಗಿತಾ ಇದ್ದಂಗೆ ಅವರ ನಿಧನದ ಸುದ್ದಿ ಕೂಡ ಬಂತು. 92 ವರ್ಷ ವಯಸ್ಸಾಗಿತ್ತು ಅವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ನಿವಾಸದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಅವರಿಗೆ. ಆದರೆ ನಿನ್ನೆ ರಾತ್ರಿ 8 ಗಂಟೆ 6 ನಿಮಿಷ ಸುಮಾರಿನಲ್ಲಿ ಪ್ರಜ್ಞಾಹೀನರಾದರಂತೆ. ತಕ್ಷಣವೇ ಏಮ್ಸ್ಗೆ ಎಲ್ಲ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆ ಕೊಡಿಸಿದ್ದಾರೆ. ಬಟ್ ರಾತ್ರಿ 9:51 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಅಂತ ಏಮ್ಸ್ ಆಸ್ಪತ್ರೆ ತಿಳಿಸಿತು. ಪತ್ನಿ ಗುರ್ಶನ್ ಕೌರ್, 3 ಪುತ್ರಿಯರನ್ನ ಮನಮೋಹನ್ ಸಿಂಗ್ ಅವರು ಅಗಲಿದ್ದಾರೆ. ಅಮೆರಿಕಾದಲ್ಲಿರುವಂಥ ಪುತ್ರಿ ಆಗಮನಕ್ಕಾಗಿ ಈಗ ಕಾಯ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ದೆಹಲಿಯ ಎಐಸಿಸಿ ಕಚೇರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಬೆಳಗ್ಗೆ 9:30 ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 9:30 ಬಳಿಕ ಅಂತಿಮ ಯಾತ್ರೆ ಆರಂಭವಾಗುತ್ತೆ. ಸುಮಾರು 11:45 ನಿಗಮಬೋಧ ಘಾಟ್ನಲ್ಲಿ ಸರ್ಕಾರಿ ಮತ್ತು ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಕೇಂದ್ರ ಗೃಹ ಇಲಾಖೆ ತಿಳಿಸಿದೆ. ಸೇನಾ ಗೌರವಗಳಿಗೆ ಸೇನಾ ಇಲಾಖೆ ಕೂಡ ಸನ್ನದ್ಧವಾಗಿದೆ. 7 ದಿನ ದೇಶಾದ್ಯಂತ ಶೋಕಾಚರಣೆ ಘೋಷಿಸಲಾಗಿದೆ. ಇನ್ನು ಜಾಗತಿಕ ಮಟ್ಟದಲ್ಲೂ ಕೂಡ ರಾಷ್ಟ್ರಗಳ ಮಧ್ಯೆ ಒಮ್ಮತ ಮೂಡಿಸ್ತಾ ಇದ್ದ ಚತುರನಾಗಿದ್ದ, ಭಾರತದಲ್ಲಿ 2008 ಆರ್ಥಿಕ ಹಿಂಜರಿತಕ್ಕೆ ಅವಕಾಶ ಕೊಡದ ಸಿಂಗ್ ಅವರ ಅಗಲಿಕೆಗೆ ಅಮೆರಿಕ, ರಷ್ಯಾ, ಚೀನಾ, ಪಾಕಿಸ್ತಾನ, ಮಲೇಷಿಯಾ, ಕೆನಡಾ ಕೂಡ ಸಂತಾಪವನ್ನು ಸೂಚಿಸಿವೆ. ಸಿನಿ ಗಣ್ಯರಾದ ರಜನಿಕಾಂತ್, ಚಿರಂಜೀವಿ, ಕಮಲ್ ಹಾಸನ್ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಹಾಗಿದ್ದಾಗ ಜೀವನ ಪಥ ಹೇಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಈ ರೀತಿಯಾಗಿದೆ. ಸೆಪ್ಟೆಂಬರ್ 26 1932 ಅವರು ಜನಿಸಿದ್ದು. ಅದನ್ನೇ ನಿನ್ನೆ ಇವತ್ತು ಪ್ರಧಾನಿ ಮೋದಿ ಅವರು ಕೂಡ ಮಾತನಾಡ್ತಾ ಇದ್ರು. ಮೊನ್ನೆಷ್ಟೇ ಅವರು ಹುಟ್ಟುಹಬ್ಬಕ್ಕೆ ನಾನು ವಿಶ್ ಕೂಡ ಮಾಡಿದ್ದೆ ಅಂತ ಹೇಳಿ. ಪಶ್ಚಿಮ ಪಂಜಾಬ್ನಲ್ಲಿ, ಈಗ ಅದು ಪಾಕಿಸ್ತಾನದಲ್ಲಿದೆ, ಗಹನಲ್ಲಿ ಜನಿಸಿದ್ರವರು. ಈಗಿನ ಪಾಕಿಸ್ತಾನ 2004 ಪ್ರಧಾನಿಯಾದಾಗ ಈ ಗ್ರಾಮಸ್ಥರು ಸಂಭ್ರಮಿಸಿದ್ರು. ಅಲ್ಲಿನ ಶಾಲೆಗೆ ಮನಮೋಹನ್ ಸಿಂಗ್ ಅನ್ನ ಹೆಸರು ಕೂಡ ಈಗ ಇಡಲಾಗಿದೆ. ಅಲ್ಲಿ ದೇಶ ವಿಭಜನೆ ಬಳಿಕ ಭಾರತಕ್ಕೆ ವಲಸೆ ಬಂದರು. ಉರ್ದು ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದರು. ಅಮೃತ್ಸರ್, ಹೋಶಿಯಾರ್ಪುರದಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸಿದರು. ಕೇಂಬ್ರಿಡ್ಜ್ ವಿವಿಯಲ್ಲಿ ಪದವಿಯನ್ನು ಪಡ್ಕೊಂಡ್ರು. ಆಕ್ಸ್ಫರ್ಡ್ ವಿವಿಯಲ್ಲಿ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. 1966-69 ವಿಶ್ವಸಂಸ್ಥೆಯ ವಾಣಿಜ್ಯ ಕೈಗಾರಿಕೆ ಇಲಾಖೆಯ ಸಲಹೆಗಾರರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. 1972-76 ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆಯನ್ನು ಆರಂಭ ಮಾಡ್ತಾರೆ. 82-85 RBI ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. 85-87 ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1996-2004 ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು 1999 ದಕ್ಷಿಣ ದೆಹಲಿಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಆದರೆ ಸೋಲನ್ನು ಅನುಭವಿಸ್ತಾರೆ. 2004-2014 ಪ್ರಧಾನಮಂತ್ರಿಯಾಗಿ 13ನೇ ಪ್ರಧಾನಿಯಾಗಿ ನೇಮಕ ಆಗ್ತಾರೆ. 2004-2009 ಫಸ್ಟ್ ಟರ್ಮ್. ನೆಹರು ಅವರ ನಂತರ ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿರುವಂಥದ್ದು ಮನಮೋಹನ್ ಸಿಂಗ್ ಅವರು. ಈಗ ಮೋದಿ ಅವರು ಇದ್ದಾರೆ. ನೆಹರು, ಇಂದಿರಾ ಬಳಿಕ ದೀರ್ಘಕಾಲದ ಪ್ರಧಾನಿ, ಕಾರಣ 10 ವರ್ಷ ಆಗಿರೋದು. ಸಿಖ್ ಸಮುದಾಯದ ಮೊದಲ PM ಅನ್ನುವಂಥ ಗರಿಮೆ. UPA 2 ಅವಧಿಯಲ್ಲಿ ಹಲವು ಹಗರಣಗಳ ಆರೋಪ ಕೂಡ ಅವರಿಗೆ ಅವ್ರ ಮೇಲೆ ಬಂತು. ಬಟ್ ಅವರ ಹೆಸರಲ್ಲಿ ಬರಲಿಲ್ಲ, ಅವ್ರದ್ದೆಲ್ಲೂ ಕೂಡ ಇದರಲ್ಲಿ ಬರಲಿಲ್ಲ. ಬಟ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲೇ ಇವೆಲ್ಲವೂ ಕೂಡ ಬಂತು. ಕಾಮನ್ವೆಲ್ತ್ ಗೇಮ್ಸು, 2G ಸ್ಪೆಕ್ಟ್ರಮ್ಮು, ಕಲ್ಲಿದ್ದಲು ಗಣಿ ಹಂಚಿಕೆ, ಇವೆಲ್ಲವೂ ಕೂಡ ಬಂದವು. ಬಟ್ ಆಗ ಅವರು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡದೇ ಇದ್ದಿದ್ದು ಒಂದು ಟೀಕೆಗೂ ಗುರಾಯಿತು, ಮೌನ ಪ್ರಧಾನಿ ಅನ್ನುವಂಥ ಟೀಕೆಗೆ. 2014 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. 1991-2019 ಆಸಾಂನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದವರು. 2019-2024 ರಾಜಸ್ಥಾನದಿಂದ ರಾಜ್ಯಸಭೆಯ ಸದಸ್ಯರಾಗಿ ಇದ್ದಿದ್ದು. ಇದು ಅವರ ಜೀವನ ಪಥ. ಸಂಕ್ಷಿಪ್ತವಾಗಿ ಹೇಳಿರೋದು. ಅವರ ಇಡೀ ಬುಕ್ಕನ್ನೇ ಹೇಳ್ಬೋದು, ಅವರ ಜರ್ನಿಯನ್ನು ನೋಡೋದಾದರೆ ಅಷ್ಟೊಂದಿದೆ ಅವರ ಬಗ್ಗೆ. ಇನ್ನುಳಿದಂಥ ಡೀಟೇಲ್ಸನ್ನು ಆಮೇಲೆ ನೋಡೋಣ ಅಲ್ವಾ? ಪೂರ್ತಿಯಾಗಿ ನೋಡ್ಬಿಡೋಣ ಮೊದಲು. ಇನ್ನು ದೇಶದ ಅತ್ಯಂತ ಗೌರವಾನ್ವಿತ, ಸರಳ ಸಜ್ಜನಿಕೆಯ, ಸೌಮ್ಯ ಸ್ವಭಾವದ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು. ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಡಾಕ್ಟರ್ ಸಿಂಗ್ ಅತ್ಯಂತ ಅಸಾಮಾನ್ಯ ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ. 2004 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪ್ರಧಾನಿಯಾಗಲು ಸೋನಿಯಾ ಗಾಂಧಿ ಹಿಂಜರಿದ್ರು. ಆಗ ಮನಮೋಹನ್ ಸಿಂಗ್ಗೆ ಅವಕಾಶ ದೊರಕಿ ಬಂತು. ಹಾಗಾಗಿ ಮನಮೋಹನ್ ಸಿಂಗ್ ಅವರನ್ನ ಆಕ್ಸಿಡೆಂಟಲ್ PM ಅಂತ ಕರೆಯಲಾಗುತ್ತೆ. ಇನ್ನು ಹೆಚ್ಚು ಮಾತನಾಡದ ಇವರನ್ನ ಮೌನಿ ಬಾಬಾ, ಮೌನ ಮನಮೋಹನ್ ಸಿಂಗ್ ಅಂತೆಲ್ಲ ಕೆಲವರು ಟೀಕೆ ಮಾಡಿದ್ದು ಉಂಟು.
ಆದರೂ ತಮ್ಮ ಆರ್ಥಿಕ ಸುಧಾರಣಾ ಕ್ರಮಗಳ ಮೂಲಕ ಮಾಸ್ಟರ್ ಡೋಸ್ ಅನ್ನ ಕೊಡ್ತಾ ಹೋದ್ರು. ಭಾರತವನ್ನ ದಿವಾಳಿಯ ದವಡೆಯಿಂದ ಪಾರು ಮಾಡಿ ಮೌನವಾಗಿ ಉತ್ತರವನ್ನ ಕೊಟ್ಟರು. 2009ರಲ್ಲಿ ಏಮ್ಸ್ನಲ್ಲಿ 10 ಗಂಟೆಗಳ ಸುದೀರ್ಘ ಹಾರ್ಟ್ ಆಪರೇಷನ್ಗೆ ಒಳಗಾಗಿದ್ರೂ ಕೂಡ ಅವರ ಮೊದಲ ಮಾತು ದೇಶದ ಬಗ್ಗೆಯೇ ಆಗಿತ್ತು ಅಂತ ಏಮ್ಸ್ ವೈದ್ಯರಾಗಿದ್ದ ಡಾಕ್ಟರ್ ರಮಾಕಾಂತ ಪಾಂಡಾ ಅವರು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ದೇಶದ ಬಗ್ಗೆ ಕಾಳಜಿಯನ್ನು ಹೊಂದಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ. ಈ ಮೂಲಕ ನಿಜವಾಗಿಯೂ ಭಾರತ ರತ್ನ ಅನಿಸ್ಕೊಂಡ್ರು. ಅದ ಹಾಗೆ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಹೆಸರಲ್ಲಿ ಈ ಬಗ್ಗೆ ಬಾಲಿವುಡ್ನಲ್ಲಿ ಅನುಪಮ್ ಖೇರ್ ನಟನೆಯಲ್ಲಿ ಸಿನಿಮಾ ಒಂದು ಮೂಡಿ ಬಂತು. ಅದು ಅವರಿಗೆ ಸಹಜವಾಗಿ ಒಂದು ಬೇಸರವನ್ನು ಕೂಡ ತರಿಸಿತ್ತು. ಸೊ ಇನ್ನು ಅವರ ಸಾಧನೆಗಳು ಹೇಗಿದೆ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಅವರ ಪಥ ಹೇಗಿತ್ತು ಅಂತೇಳಿ ರೆಕಾರ್ಡ್ಗಳು. ಸೊ 2014ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬಳಿಕ ಸಾರ್ವಜನಿಕ ಸೇವೆಯಿಂದ ನಿವೃತ್ತರಾಗಿದ್ದರು ಅವರು. 2023ರಲ್ಲಿ ರಾಜ್ಯಸಭೆಯಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ನೆಹರು ಬಳಿಕ 5 ವರ್ಷ ಅಧಿಕಾರ ಪೂರ್ಣಗೊಳಿಸಿದಂತಹ ಪ್ರಧಾನಮಂತ್ರಿ ಅಂತ ಖ್ಯಾತರಾಗಿದ್ದ ಮನಮೋಹನ್ ಸಿಂಗ್ ಒಮ್ಮೆಯೂ ಕೂಡ ನೇರ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲೇ ಇಲ್ಲ ಅವರಿಗೆ. ಆದರೂ 33 ವರ್ಷಗಳ ಕಾಲ ರಾಜ್ಯಸಭೆ ಸದಸ್ಯರಾಗಿದ್ದ ಸಿಂಗ್ ಈಸ್ ಕಿಂಗ್ ಆಗಿದ್ದೇ ಒಂದು ರೀತಿಯಾಗಿ ಅಚ್ಚರಿ ಅಂತ ಹೇಳ್ತಾರೆ. ಹಾಗೇನಿಲ್ಲ. ಯಾಕೆ ಅಂತಂದರೆ ಅವ್ರಿಗಿರುವಂತಹ ಅಗಾಧವಾದಂತಹ ಜ್ಞಾನ ಮತ್ತು ಪಾಂಡಿತ್ಯ ಅವರನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸುವಂಗಾಯಿತು. ಆಕ್ಸಿಡೆಂಟಲ್ ಅಂತ ಏನು ಅನ್ಕೋವಾಗಿಲ್ಲ. ಅದರಲ್ಲಿ ಸರ್ಕಾರ BMW ಕಾರ್ ಕೊಟ್ಟಿದ್ರು ಕೂಡ ಮಾರುತಿ 800 ಅಂದರೆ ಅವರಿಗೆ ಬಹಳ ಪ್ರೀತಿ. ಅದು ಸಾಂಪ್ರದಾಯಿಕ ನೀಲಿ ಪೇಟ ಅಂದರೆ ಅಚ್ಚುಮೆಚ್ಚು. ಯಾವಾಗಿದ್ರೂ ಕೂಡ ನಿಮಗೆ ಅದು ಕಾಣಿಸ್ತಾ ಇತ್ತು ಪೇಟ. ಸೊ ಡಾಕ್ಟರ್ ಸಿಂಗ್ ಅವರ ಕೆಲವು ಅದ್ವಿತೀಯ ದಾಖಲೆಗಳೇನಿದ್ದಾವೆ, ಸಾಧನೆಗಳನ್ನು ನೋಡ್ಬಿಡೋಣ. ಈ ರೀತಿಯಾಗಿದೆ. ಸೊ 1991 ಆರ್ಥಿಕತೆಗಾಗಿ LPG ಸೂತ್ರವನ್ನು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ನೀತಿಯನ್ನು ತರ್ತಾರೆ. LPG ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳಿ ತಂದಿಡ್ತಾರೆ. ಅಲ್ಲಿಯವರೆಗೂ ಕೂಡ ನನಗೆ ಇಲ್ಲೊಂದು ಬಹಳ ಚರ್ಚೆಗೆ ಒಳಪಡ್ತಾ ಇದ್ದಿದ್ದು, ಬಹಳ ಜನ ಕೇಳ್ತಾ ಇದ್ದಂಥ ವಿಚಾರಗಳೇನಿತ್ತಂದರೆ, ಇವ್ರು ಬಂದ ನಂತರ ಆರ್ಥಿಕತೆಯ ಸುಧಾರಣೆ ಆಗ್ಬಿಡ್ತಾ ನಮ್ಮ ದೇಶದಲ್ಲಿ, ಅಲ್ಲಿಯವರೆಗೂ ನಮ್ಮ ದೇಶ ಏನು ಮಾಡ್ತಾ ಇತ್ತು ಅನ್ನೋಂಥ ಹಲವು ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ವಿಚಾರದಲ್ಲಿ. ಇವ್ರು ಬಂದ ಮೇಲೆ ಸುಧಾರಣೆ ಆಯ್ತಾ? ಹಾಗಿದ್ದಾಗ ಇವ್ರು ಬರೋಕ್ಕಿಂತ ಮುಂಚಿತವಾಗಿ ಆರ್ಥಿಕತೆ ಇಷ್ಟೊಂದು ಅಧೋಗತಿ ಹೋಗೋಕೆ ಕಾರಣ ಏನಾಗಿತ್ತು? ಇರಬೇಕಲ್ಲ ರೀಸನ್ ಕೂಡ. ರೀಸನ್ಸ್ಗಳು ಬೇಕು ಅನ್ನುವಂಥದ್ದು ಪ್ರಶ್ನೆಗಳಲ್ಲಿ ಬಂದೇ ಬರುತ್ತೆ. ಯಾಕೆ ಅಲ್ಲಿವರೆಗೂ ಬಂದಿರಲಿಲ್ಲ ಅಂತಂದ್ರೆ, ನಾವು ಸೋಷಿಯಲಿಸ್ಟ್ ಆಗಿರುವಂತಹ ಇದರಲ್ಲಿ ಥಿಂಕಿಂಗ್ ಅಲ್ಲಿ ಇದ್ದಿದ್ದು. ಸೊ ನೆಹರು ಅವರ ಕಾಲದಿಂದಲೂ ಕೂಡ ಅದು ಏನು ಅಂತಂದ್ರೆ 1951ರಿಂದ ನಾವು ಹಾಕೊಂಡು ಬಂದಿದ್ದು ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳಿ. ಈಗಲೂ ಕೂಡ ಹಲವು ಕಡೆಗಳಲ್ಲಿ ಹೋದಾಗ, ನಿಮ್ಗೆ ಹಳ್ಳಿಗಳಲ್ಲಿ ಹೋದಾಗ ಯಾರಾದ್ರೂ ಒಂದು ಏನಾದ್ರೂ ಕೆಲಸ ಹಮ್ಮಿಕೊಂಡ್ರೆ ಒಂದು ಬಿಡು ಪಂಚವಾರ್ಷಿಕ ಯೋಜನೆ ಒಂದು ಈ ತರ ಮಾತುಗಳು, ಈ ತರ ಲೇವಡಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಆಗಿನಿಂದ ಹಾಕೊಂಡು ಬಂದಂಥದ್ದು 2017ಕ್ಕೆ ಅದು ಕ್ಲೋಸ್ ಆಯ್ತು. ಕಾರಣ ಆಯೋಗವನ್ನ ರದ್ದುಗೊಳಿಸಿ ಅದಾದ ನಂತರ ಈಗ ನೀತಿ ಆಯೋಗವನ್ನ ತಂದಿಟ್ರು. ಅದನ್ನು ರದ್ದು ಮಾಡಿ ನೀತಿ ಆಯೋಗ ತಂದಿಟ್ರು. ಬಟ್ ಅಲ್ಲಿಯವರೆಗೂ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳನ್ನ ನಾವು ನೋಡ್ಕೊಂಡು ಬಂದಿರೋದು. ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನ್ ಮಾಡ್ಕೊಂಡು ಬರ್ತಾ ಇದ್ರು? ತರಹೇವಾರಿ ರೀತಿಯಾದಂಥ ಲೆಕ್ಕಗಳನ್ನು ಹಾಕೊಂಡು ಬರ್ತಾ ಇದ್ರು. 5 ವರ್ಷದಲ್ಲಿ ಇಂಥವುಗಳನ್ನ ತಂದಿಡಬೇಕು, ತದನಂತರ ಏನು ಅಂತೇಳಿ. ಈಗ ಮೊದಲನೇದಾಗಿ ತಂದಾಗ ನಮಗೆ ನೀರಾವರಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ನೆಹರು ಅವರು 1951ರಲ್ಲಿ ಆ ಯೋಜನೆಯ ಆಯೋಗದ ಏನು ಅಧ್ಯಕ್ಷರಿದ್ರು, ಅವಾಗೆಲ್ಲ ಕಮಿಟಿಗಳೇನು ರಚನೆ ಮಾಡ್ತಿದ್ರು, ಕಮಿಟಿ ಇತ್ತು, ಅವರು ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ರು. ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೀರಾವರಿ ಮತ್ತು ಶಕ್ತಿಗೆ ಆದ್ಯತೆಯನ್ನು ಕೊಡಬೇಕು, ತದನಂತರ ಕೃಷಿ ಮತ್ತು ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಆ ಟೈಮೇ ಆಗಿತ್ತು. 1947ರಲ್ಲಿ ಭಾರತ ವಿಭಜನೆ ಆದಾಗ ಏನಾಯಿತು, ಪಾಕಿಸ್ತಾನ ಮತ್ತು ಭಾರತ ಆದಾಗ ಇಲ್ಲಿರುವಂಥ ಕ್ರೋಢೀಕರಣ ಆಗಬೇಕಾಗಿತ್ತು. ಹೆಚ್ಚಿನ ಆದ್ಯತೆನ ಯಾವುದು ಕೊಡೋಕೆ ಶುರು ಮಾಡಿದ್ವಿ? ಕೃಷಿ ಕೊಡೋಕೆ ಶುರು ಮಾಡಿದ್ವಿ. ಹಾಗಾಗಿ ರೈತರು ನಮಗೆ ಬೆನ್ನೆಲುಬು ಅನ್ನುವಂಥ ವಿಚಾರ ಅವಾಗ ಬಂದಿತ್ತು. ಕೃಷಿಗೆ, ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಅದಕ್ಕೆ ಲಿಂಕ್ ಮಾಡೋಕ್ಕೆ ರಸ್ತೆಗಳನ್ನು, ಸಂಪರ್ಕವನ್ನು ಕೊಡಬೇಕು ಅನ್ನುವಂಥ ಫೋಕಸ್ ಅನ್ನ ಮಾಡ್ಕೊಂಡು ಬಂದ್ವಿ. ಕೈಗಾರಿಕೋದ್ಯಮ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ವಿ. ಬಟ್ ಆಚೆ ಇರುವಂಥದ್ದನ್ನ ನಾವು ಒಳಗಡೆಗೆ ತಗೊಳ್ಳುವಂಥದ್ದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ನಮ್ಮಲ್ಲೇನೆ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ದು. ನೆಹರು ಅವರು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅದು ಬೇರೆ ರೀತಿಯಾದಂಥ ಇಂಪ್ಯಾಕ್ಟ್ ಅನ್ನ ಮಾಡಕ್ಕೆ ಶುರು ಮಾಡುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಸಾಮಾಜಿಕ ಸೇವೆಗಳ ವಿಚಾರದಲ್ಲಿ ಹೆಚ್ಚಿನ ಒತ್ತು ಪ್ರತಿ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಡೋಕೆ ಶುರು ಮಾಡಿದ್ರು. ಲೈಕ್ ಈಗ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ವಿಚಾರದಲ್ಲಿ ಟೀಕೆಗಳು ಯಾಕೆ ಬರುತ್ತೆ? ನೀವು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತೀರಾ ಅಂತ ಹೇಳಿ. ಯಾಕೆ? ರೆವಿನ್ಯೂ ನಿಮಗೆ ಏನಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಿಮ್ಗೆ ಇಷ್ಟಿದೆ ಕೊಡ್ತಾ ಇದ್ರೆ, ಈಗ ಹೇಗೋ ಅಡ್ಜಸ್ಟ್ ಆಗ್ತಾ ಇದೆ. ಸೇಮ್ ಅದೇ ಪರಿಸ್ಥಿತಿಗಳು ಆಗ್ತಾ ಇರೋದು. ಹಾಕೊಳ್ತಾ ಇದ್ದೀರಾ ನೀವು ಯೋಜನೆಗಳನ್ನ, ನಿಮ್ಮ ಪಾಡಿ ನೀವು ಯೋಜನೆಗಳನ್ನ ಹಾಕ್ತೀರಾ. ಹೊಸದು ಏನು ಹುಟ್ಟುತ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಹೊಸದು ಹುಟ್ಟುತ್ತಾ ಇದೆ ಅಂತಂದಾಗ ಇಲ್ಲಿ ಟ್ಯಾಕ್ಸ್ ಹಾಕೊಳ್ತೀರಾ. ಈಗ ಎಣ್ಣೆ ಮೇಲೆ ಹಾಕಿದೆ, ಅದ್ರ ಮೇಲೆ ಹಾಕಿದೆ ಅಂತೇಳಿ ರೆವಿನ್ಯೂ ಕಲೆಕ್ಟ್ ಮಾಡ್ಕೊಂಡು ಏನೋ ಹಾಕೊಂಡು ಹೋಗ್ತಾ ಇದ್ದೀರಾ. ನಿಭಾಯಿಸ್ತಾ ಇದ್ದಾರೆ ಅಷ್ಟೇ. ನಿಭಾಯಿಸುವಂತ ಕೆಲಸ.
ಬಟ್ ಅದೇ ನಿಭಾಯಿಸುವಂತ ಕೆಲಸ ಮಾಡ್ಕೊಂಡು ಬಂದಿರುವಂತ ಪರಿಣಾಮವಾಗಿ 1991 ಸಂದರ್ಭದಲ್ಲಿ ಬಂದು ಕೂತಿದ್ದೇನಂತಂದ್ರೆ ನಾವು ಆಲ್ಮೋಸ್ಟ್ ಆಲ್ ಕೊಲ್ಯಾಪ್ಸ್ ಅನ್ನೋ ರೀತಿಯಲ್ಲಿ ಬಂದು ನಿಂತಿದ್ದು. $1 ಬಿಲಿಯನ್ ಬಂದು ತಲುಪಿದ್ವಿ ನಾವು. ವಿದೇಶದಿಂದ ನಾವೇನು ರಫ್ತು ಮಾಡ್ಕೊಳ್ತಾ ಇದ್ವಿ, ಆಯಿಲ್ಗಳು ಢಮಾರಾಗಿ ಹೋಗ್ಬಿಡ್ತಿತ್ತು, ಎಲ್ಲವೂ ನಿಂತೋಗ್ಬಿಡ್ತಿತ್ತು. ನಾವು ಈಗ ಶ್ರೀಲಂಕಾ ಹೇಗೆ ಎದುರಿಸ್ತಾ ಇದೆಯೋ, ಪಾಕಿಸ್ತಾನ ಹೇಗೆ ಎದುರಿಸ್ತಾ ಇದೆಯೋ, ಬೇರೆ ಬೇರೆ ಕಂಟ್ರಿಗಳು ಹೇಗೆ ಎದುರಿಸ್ತಾ ಇದೆಯೋ ಆರ್ಥಿಕ ಮುಗ್ಗಟ್ಟುಗಳನ್ನ, ಆ ಪರಿಸ್ಥಿತಿಗೆ 91ರಲ್ಲಿ ನಾವು ಬಂದು ತಲುಪಿದ್ದು. ಅವತ್ತು ಆ ನೀತಿಗಳನ್ನ ಏನಾದ್ರೂ ಮನಮೋಹನ್ ಸಿಂಗ್ ಅವರು ಮಾಡ್ಕೊಳ್ಳದೆ ಇದ್ದಿದ್ರೆ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಪಿ ವಿ ನರಸಿಂಹರಾವ್ ಅವರಿಗೆ. ಪ್ರಧಾನಿ ಆದಾಗ ಇವರನ್ನ ಕರ್ಕೊಂಡು ಬಂದು ಇವರಿಗೆ ಅವಕಾಶ ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳಿದ್ರಲ್ಲ, ಆಗ ಪ್ರಣವ್ ಮುಖರ್ಜಿ ಅವರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಕ್ರೆಡಿಟ್ ಹೋಗ್ಬೇಕಾಗತ್ತೆ ಅಲ್ಲಿಗೆ. ಅವರ ಆ ಅವಕಾಶಗಳನ್ನ ಕೊಟ್ಟಿದ್ದಕ್ಕೆ ಮತ್ತೆ ಓಪನ್ ಅಪ್ ಆಗಿ ನಿಂತ್ಕೊಂಡಿದ್ದಕ್ಕೆ, ಗಟ್ಟಿಯಾದಂತ ನಿಲುವುಗಳನ್ನು ತೆಗೆದುಕೊಳ್ಳಿ, ನಾವು ನಿಮ್ ಜೊತೆಗೆ ಇದೀವಿ ಅಂತ ಹೇಳಿದ್ದಕ್ಕೆ ಮನಮೋಹನ್ ಸಿಂಗ್ ಅವರು ಈ ನಿರ್ಣಯವನ್ನ ತೆಗೆದುಕೊಳ್ಳೋಕಾಯ್ತು. ಇಲ್ಲದಿದ್ರೆ ಕಷ್ಟ ಸಾಧ್ಯ ಆಗೋಗಿರೋದು ಆ ಸಂದರ್ಭದಲ್ಲಿ. ಆ ರೀತಿಯಾದಂಥ ನಿಲುವುಗಳನ್ನು ಅವರು ತೆಗೆದುಕೊಂಡ್ರು. ಹಾಗಾಗಿನೇ 1991 ಆ ವಿಚಾರವನ್ನು ಹೇಳೋದು. ಭಾರತ ದೇಶ ಈಗ ನಾವು ಯಾವ ರೀತಿಯಾಗಿ $4 ಟ್ರಿಲಿಯನ್ ಬಂದು ತಲುಪ್ತಾ ಇದೀವೋ ಆರ್ಥಿಕವಾಗಿರುವಂಥ ಪರಿಸ್ಥಿತಿಗೆ, ಆ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡೋದಾದ್ರೆ ಅದಕ್ಕೆ ಬುನಾದಿಯನ್ನು ಹಾಕಿದ್ದಿದ್ದೇ ಮನಮೋಹನ್ ಸಿಂಗ್ ಅವರು. ಅವ್ರು ಅವತ್ತು ಹಾಕಿಕೊಟ್ಟಿರಲಿಲ್ಲ ಅಂದ್ರೆ ಇವತ್ತು ನಾವು ಅಷ್ಟನೇ 3ನೇದು ಬರ್ತಾ ಇದೀವಿ, 4ನೇದು ಬರ್ತಾ ಇದೀವಿ, ಈಗೆಲ್ಲ ಚಪ್ಪನಿಂಚ್ಕ ಛಾತಿ ಅಂತ ಹೇಳ್ಕೊಂಡು ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಅವತ್ತಿನ ಬುನಾದಿ ಮನಮೋಹನ್ ಸಿಂಗ್ ಅವರು. ಅವರನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ಎಕ್ಸಾಕ್ಟ್ಲಿ ಇಟ್ಕೊಳ್ಬೇಕು. ಸೊ ದಿವಾಳಿಯ ದವಡೆಗೆ ಸಿಲುಕಿದಾಗ ಅಂದಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರನ್ನ ವಿತ್ತ ಸಚಿವರನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಇದು ದೇಶದ ದಿಕ್ಕನ್ನೇ ಬದಲಿಸುತ್ತೆ. ಭಾರತದ ಪರಿಸ್ಥಿತಿ ಹೇಗಿತ್ತಂದ್ರೆ 15 ದಿನಗಳ ಹೀಗಾಗಿ ಹೇಳಿದ್ನಲ್ಲ, ಆಮದಿಗಾಗುವಷ್ಟು ಮಾತ್ರವೇ ಇತ್ತು ಅಂತ ವಿದೇಶಿ ವಿನಿಮಯ, ಆಯಿಲ್ ಗಿಲ್ ಎಲ್ಲ ತಗೊಳ್ಳೋಕೆ. GDP 8.4% ವಿತ್ತೀಯ ಕೊರತೆ ಇತ್ತು. ಸರ್ಕಾರ ಆಡಳಿತ ನಿರ್ವಹಣೆಗೆ ಹೆಚ್ಚು ಸಾಲ ಮಾಡೋದು ಅನಿವಾರ್ಯವಾಗಿತ್ತು. 16% ಹಣದುಬ್ಬರ ಏರಿತ್ತು. ತೈಲ ಬೆಲೆ ಹೆಚ್ಚಳದ ಬರೆ ಕೂಡ ಇತ್ತು. IMFನಂತ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿಂದ ಭಾರತಕ್ಕೆ ಒತ್ತಡ ಇತ್ತು. ಆಗ ನಮ್ಮ ದೇಶದ 100ಕ್ಕೂ ಹೆಚ್ಚು ಟನ್ ಚಿನ್ನವನ್ನ ಅಡ ಇಟ್ಟ ಸ್ಥಿತಿ ಇತ್ತು. ಅದು ಕೆಲವರು 67 ಹೇಳ್ತಾರೆ, ಕೆಲವರು 100 ಟನ್ ಅಂತಾರೆ, ಕೆಲವರು 132 ಟನ್ ಅಂತಾರೆ. ಒಟ್ಟಿನಲ್ಲಿ ಚಿನ್ನ ಅಂತೂ ಅಡ ಇಟ್ಟಿದ್ರು ಆ ಸಂದರ್ಭದಲ್ಲಿ. ಅದಾದ ನಂತರ ಏನಾಯ್ತು? ಉದಾರೀಕರಣದ ಮೂಲಕ ಲೈಸೆನ್ಸ್ ರಾಜ್ ಕೊಡುಗೆಯನ್ನ ತಂದಿಟ್ರು. ರಾಸಾಯನಿಕ ಇತ್ಯಾದಿ ಹಾನಿಕಾರಕ ಎನಿಸುವ ಉದ್ಯಮಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಉದ್ಯಮವನ್ನ ಯಾವ ಲೈಸೆನ್ಸ್ ಇಲ್ಲದೆಯೇ ಸ್ಥಾಪಿಸುವ ಅವಕಾಶವನ್ನ ನೀಡಿದ್ರು. ಖಾಸಗಿ ಬ್ಯಾಂಕ್ಗಳು ತಾವೇ ಸ್ವಂತವಾಗಿ ಬಡ್ಡಿದರ ನಿಗದಿ ಮಾಡುವ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವು. ಆ ನಿಟ್ಟಿನಲ್ಲಿ ಬಹಳ ಹೇಳೋದಾದ್ರೆ ನಿಮಗೆ ವಿದೇಶಿಯ ನೇರ ಬಂಡವಾಳ ಹೂಡಿಕೆಗೆ ಒಂದಿಷ್ಟು ಓಪನ್ ಆಗಕ್ಕೆ ಶುರುವಾಯಿತು. ಅಲ್ಲಿವರೆಗೆ ನಿಮ್ಗೆ ಅದು ಓಪನ್ ಅಪ್ ಅನ್ನ ಕೊಟ್ಟಿರಲಿಲ್ಲ. ಈಗ ಮೇಡ್ ಇನ್ ಇಂಡಿಯಾ ಅನ್ನುವಂಥದ್ದು ಏನು ಯೋಚನೆ ಇದೆ, ಆ ಪರಿಕಲ್ಪನೆ ಮುಂಚೆ ಇದ್ದಿದ್ದು. ಬಟ್ ಅದನ್ನ ಮಾಡಕ್ ಹೋದಾಗ ನಮಗೆ ಕರೆಕ್ಟ್ ಆಗಿ ಲಿಂಕ್ಗಳು ಸಿಗ್ತಾ ಇರಲಿಲ್ಲ. ಅದು ನಮ್ಮಷ್ಟಿಗೆ ನಾವೇ ದುಡಿದ್ಬಿಟ್ಟು ನಮ್ಮ ಪಾಡಿಗೆ ನಾವೇ ಜೀವನ ನಡೆಸೋ ರೀತಿಯಲ್ಲಿ ಭಾರತ ಇದ್ದಿದ್ದು. ಬಟ್ 91ರ ನಂತರ ಇವರೆಲ್ಲ ಬನ್ನಿ ನಾವು ಕೂಡ ಜೀವನ ನಡೆಸ್ಕೊಳ್ಬೇಕು, ಅವ್ರು ಇಲ್ಲದೆ ಆಗಲ್ಲ ಅನ್ನೋ ರೀತಿಯಲ್ಲಿ ಓಪನ್ ಅಪ್ ಆಗಿ ಶುರುವಾಯಿತು. ಬೇರೆ ದಾರಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವಕಾಶ ಮಾಡಿಕೊಟ್ರು. ಆರ್ಥಿಕತೆ ಮುಕ್ತ ಮಾರುಕಟ್ಟೆ ಆಯಿತು. ವಿದೇಶಿ ಕಂಪನಿಗಳು ತಮ್ಮ ಉತ್ಪಾದನಾ ಘಟಕಗಳನ್ನು ತಗೊಂಡ್ರು. ಇವೆಲ್ಲವೂ ಕೂಡ ಅವತ್ತು ಅವಕಾಶಗಳನ್ನು ಮಾಡಿಕೊಟ್ಟಿದ್ದು ಮನಮೋಹನ್ ಸಿಂಗ್ ಅವರು. ಖಾಸಗೀಕರಣ ನೀತಿ, ಷೇರು ಮಾರಾಟ ಹೇಗೆ? ಖಾಸಗೀಕರಣದ ಅಡಿಯಲ್ಲಿ ಸಾರ್ವಜನಿಕ ವಲಯದ ಉದ್ದಿಮೆಗಳ ಷೇರುಗಳನ್ನು ಖಾಸಗಿ ಸಂಸ್ಥೆಗಳಲ್ಲಿ ಮಾರೋದಕ್ಕೆ ಅನುಮತಿಯನ್ನ ಕೊಟ್ಟರು. ಜಾಗತೀಕರಣದ ನೀತಿ ಮೂಲಕ ಆಮದು ಸುಂಕ ದರ ಇಳಿಕೆಯನ್ನ ಮಾಡಿಕೊಂಡ್ರು. ಆಮದು ನಿರ್ಬಂಧ ಪಟ್ಟಿಯಿಂದ ಎಲ್ಲಾ ಸರಕುಗಳನ್ನು ಮುಕ್ತಗೊಳಿಸಿದ್ರು. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆಗೆ ಆರ್ಥಿಕತೆಯನ್ನ ಓಪನ್ ಮಾಡಿದ್ರು. ಈ ರೀತಿಯ ಸುಧಾರಣಾ ಕ್ರಮಗಳ ಪರಿಣಾಮವಾಗಿ ಭಾರತಕ್ಕೆ ಹೂಡಿಕೆ ಮತ್ತು ಬಂಡವಾಳ ಹರಿದು ಬಂದವು. IT ಕ್ಷೇತ್ರ ವಿಪುಲವಾಗಿ ಬೆಳೆಯೋಕ್ಕೂ ಕೂಡ ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಬಡ್ಡಿ ದರವನ್ನು ಇಳಿಸ್ತಾರೆ. ಇದರಿಂದ ವರ್ಲ್ಡ್ ಬ್ಯಾಂಕಿಂದ ನಮಗೆ ಸಾಲ ಸಿಗಕ್ಕೆ ಶುರುವಾಗುತ್ತೆ. ಬೇರೆ ಬೇರೆ ದೇಶಗಳಿಂದ ಸಾಲವೂ ಕೂಡ ಸಿಗುತ್ತೆ. ಅವರು ಹೂಡಿಕೆಯನ್ನ ಕೂಡ ಮಾಡಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡೋಕ್ಕೂ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡಕ್ಕೆ ಶುರು ಮಾಡುತ್ತೆ. ವಿದೇಶದಲ್ಲಿ ಏಕದಮ್ ಸಾಲ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಅರ್ಹತೆನೂ ಇರಬೇಕಿತ್ತು. ಅದೇ ಬೇಕಾ ನೆಕ್ಸ್ಟ್ ಹೇಗೆ ಅವರಿಗೆ ವಾಪಸ್ ಅದನ್ನ ಪಾವತಿ ಮಾಡಿ ಅದೇ ಸಮಸ್ಯೆ ಆಗಿದೆ. ಎಕ್ಸಾಕ್ಟ್ಲಿ ಅದೇ ಮನಮೋಹನ್ ಸಿಂಗ್ ಅವರು ಅವತ್ತು ಮಾಡಿದ್ದು. ಹಾಗಾಗಿನೇ ಅವ್ರನ್ನ ಆರ್ಥಿಕ ತಜ್ಞರು ಮತ್ತೆ ಅರ್ಥಶಾಸ್ತ್ರಜ್ಞರು ಅಂತ ಯಾಕೆ ಅವರನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀವಿ. ಅವರು ಸೈಲೆಂಟ್ ಆಗಿರಬಹುದು. ಈಗಿನ ರೀತಿಯಲ್ಲಿ ಒಬ್ಬರ್ಸ್ಬಿಟ್ಟು ಈಗ ಮೋದಿ ಅವ್ರ ರೀತಿಯಲ್ಲಿ ಚಪ್ಪನಿಂಚ್ಕ ಛಾತಿ ಅಂತ ಹೇಳ್ಕೊಂಡ್ರಲ್ಲ, DK ಶಿವಕುಮಾರ್ ರೀತಿಯಲ್ಲಿ ಚದುರಂಗದ ಆಟ ಆಡ್ತೀನಿ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಹಂಗೆಲ್ಲ ಹೇಳ್ತಾ ಇರಲಿಲ್ಲ. ಅವರಷ್ಟಿಗೆ ಅವ್ರು ಕಾಮ್ ಆಗಿರ್ತಾ ಇದ್ದಿದ್ದು, ಅವರಷ್ಟಿಗೆ ಅವ್ರು ಹೋಗ್ತಾ ಇದ್ದಿದ್ದು. ಯಾವುದನ್ನ ಏನ್ ಮಾಡಬೇಕು, ಮೌನವಾಗಿದ್ದು ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು, ಆ ಕೆಲಸಗಳನ್ನು ಅಷ್ಟು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಹೋಗಿದ್ದು. ಹಾಗಿದ್ದಾಗ 2005ರಲ್ಲಿ ಏನಾಯ್ತು? ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮನ್ರೇಗಾ ಗ್ರಾಮೀಣ ಭಾರತದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಯಿತು. ಇದು ಕನಿಷ್ಠ 100 ದಿನಗಳ ಉದ್ಯೋಗವನ್ನ ಖಾತ್ರಿಯನ್ನ ಕೊಡ್ತು. ಇದು
ಅದ್ಭುತವಾಗಿ, ಬಟ್ ಇದರ ಮಿಸ್ಯೂಸ್ ಕೂಡ ಹಲವು ಕಡೆಗಳಲ್ಲಿ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ. ಕೆಲಸ ಆಗದೆ ಇದ್ರೂ ಮಷಿನ್ ಹಚ್ಚಿಬಿಟ್ಟು ದುಡ್ಡು ತಗೊಳ್ಳೋ ಕೆಲಸ, ಇಂಥವೆಲ್ಲ ನಡೀತಾ ಇದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಬಡತನ ಹೋಗಬೇಕು ಅನ್ನೋದೊಂದೇ ಇದರ ಉದ್ದೇಶ ಆಗಿದ್ದು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಯನ್ನು ಮಾಡಿದ್ರು, ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು ಅನ್ನುವಂಥ ನಿಟ್ಟಲ್ಲಿ RT ಇನ್ನು ತಂದಿಟ್ರು. ಬಟ್ ಏನು ಸಮಸ್ಯೆ ಆಯಿತು ಅಂದರೆ, ಮಾಹಿತಿ ಹಕ್ಕು ಪಾಪ ಇವರು ಇದ್ದಿದ್ದು ಈ ಭ್ರಷ್ಟಾಚಾರಗಳನ್ನೆಲ್ಲ ಹೊಡೆದೋಡಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರು. ಅಂಥವು ಯಾವುದಿದ್ರು ಕೂಡ ಪಾರದರ್ಶಕವಾಗಿರಬೇಕು ಅಂಥೇಳಿ ಯಾವುದನ್ನು ಮನಮೋಹನ್ ಸಿಂಗ್ ಅವರು ಬಯಸಿದ್ರು ಅದೇ ವಿಚಾರಗಳಿಂದಾಗಿಯೇ ಅವರು ಸರ್ಕಾರವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂತು. ಯಾಕಂದರೆ ಅವರ ಆರೋಪ ಮೇಲೆ ಬಂದಿದ್ದೇ ಭ್ರಷ್ಟಾಚಾರಗಳ ವಿಚಾರದಲ್ಲಿ, ಮನಮೋಹನ್ ಸಿಂಗ್ ಅವ್ರ ಮೇಲೆಲ್ಲ, ಅವರ ಸರ್ಕಾರದ ಮೇಲೆ ಬಂದಿದ್ದು. ಅವರು RTI ತಂದಿದ್ದು ಅದನ್ನೇ, ಮಾಹಿತಿ ಹಕ್ಕು ಕಾಯ್ದೆ, ಭ್ರಷ್ಟಾಚಾರ ಯಾವುದು ಇರಬಾರ್ದು, ಪಾರದರ್ಶಕತೆ ಇರಬೇಕು, ಅಲ್ಲಿ ಏನು ನಡೀತಾ ಇದೆ ಜನರಿಗೂ ಗೊತ್ತಾಗಬೇಕು, ಅದ್ರ ಇನ್ಫಾರ್ಮೇಶನ್ ಸಿಗಬೇಕು ಅಂತೇಳಿ, ಟ್ರಾನ್ಸ್ಪರೆಂಟ್ ಇರಬೇಕು ಅಂತ ಹೇಳಿ ತಂದರು. ಬಟ್ ಅವರ ಸರ್ಕಾರ 2014ರಲ್ಲಿ 13 ಚುನಾವಣೆ ಆದಾಗ ಏನಾಯಿತು, ಕಳ್ಕೊಳ್ಬೇಕಾಯಿತು. ಇನ್ನು ಅಮೆರಿಕ ಜೊತೆಗೆ ನಾಗರಿಕ ಪರಿಮಾಣ ಒಪ್ಪಂದ, ಇದಂತೂ ಡಿಫ್ರೆಂಟ್ ಲೆವೆಲಲ್ಲಿದೆ. ಒಪ್ಪಂದದ ವಿಚಾರದಲ್ಲಿ ಇವರು ಅಚಲವಾಗಿ ನಿಂತ್ಕೊಳ್ತಾರೆ, ಅಲ್ಲಿ 7-8 ಅಂತ ಹೇಳ್ತಾರೆ, ಆಮೇಲೆ ಅದನ್ನು 2ಕ್ಕೆ ಬರಬೇಕು ಅಂತ ಅಮೆರಿಕಾದವ್ರು ಹೇಳ್ತಾರೆ, ಬೇಡವೇ ಬೇಡ ಅಂತೇಳಿ ರಾತ್ರೋರಾತ್ರಿ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಆಮೇಲೆ ಮನಮೋಹನ್ ಸಿಂಗ್ ಅವ್ರನ್ನ ಒಪ್ಪಿಸ್ಬಿಟ್ಟು ಅದಕ್ಕೆ ಒಪ್ಪಿದ ನಂತರನೇ ಮನಮೋಹನ್ ಸಿಂಗ್ ಅವರು ಒಪ್ಕೊಳ್ಳೋದು. ಅದನ್ನು ದೇಶದಲ್ಲೂ ಕೂಡ ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾರಣ ಕಮ್ಯುನಿಸ್ಟ್ಗಳಿರ್ತಾರೆ, ಅಮೆರಿಕ ಜೊತೆಗೆ ಒಪ್ಪಂದಗಳು ಬೇಡ ಅಂತ ಹೇಳ್ತಾರೆ. ಅವರನ್ನು ಕನ್ವಿನ್ಸ್ ಮಾಡಿಕೊಂಡು ಅಬ್ದುಲ್ ಕಲಾಂ ಅವರು ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಜೊತೆ ನಿಂತ್ಕೊಳ್ತಾರೆ. ತುಂಬ ಈ ಪರಮಾಣು ಒಪ್ಪಂದದ ವಿಚಾರದಲ್ಲೆಲ್ಲ ಬಹಳ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ. ಕಾರಣ ಹಿಂದೊಮ್ಮೆ ಇಂದಿರಾ ಗಾಂಧಿ ಅವರ ವಿಚಾರದಲ್ಲಿ ಪ್ರಯೋಗವನ್ನು ಮಾಡಿಬಿಟ್ಟಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅಮೆರಿಕ ಆಲ್ರೆಡಿ ನಮ್ಮ ಜೊತೆಗೆ ಒಂಥರ ಇರುಸು ಮುರುಸು ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ನಾವೇನೋ ಇದನ್ನು ಮಾಡಲ್ಲ ಅಂತೇಳಿ. ಸೊ ಅದನ್ನು ತುಂಬ ಟ್ಯಾಕಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು. ಅದಾದ ನಂತರ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್, ಇದು ಹಳ್ಳಿಗಳಲ್ಲಿ ಅವ್ರಿಗೂ ಕೂಡ ಅವಕಾಶ ಆರೋಗ್ಯಕ್ಕೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಲೂ ಕೂಡ ಈ ಪರಿಸ್ಥಿತಿ ಸುಧಾರಿಸಿಲ್ಲ. ಸೊ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರ್ತಾರೆ, ಆಧಾರ್ ಕಾರ್ಡ್ ಯೋಜನೆಯನ್ನು ತರ್ತಾರೆ. ಆಧಾರ್ ಕಾರ್ಡ್ ಅಂತೂ ಟೀಕೆಗೆ ಗುರಿ ಆಯಿತು, ಬಟ್ ತಂದಿದ್ದು ಇಲ್ಲಿಗೇನೆ. ಶಿಕ್ಷಣ ಹಕ್ಕು ಕಾಯ್ದೆನ ಜಾರಿಗೆ ತರ್ತಾರೆ. ಬಟ್ ಅಲ್ಲಿ ಏನು ಅಂತಂದರೆ, ವಾಜಪೇಯಿ ಅವರು ತಂದಿದ್ದು ಸರ್ವ ಶಿಕ್ಷಣ ಅಭಿಯಾನ ಇರುತ್ತೆ, ಅದರ ಮುಂಚಿತವಾಗಿಯೇ ಅದನ್ನು ಮುಂದುವರಿಸ್ತಾರೆ ಮನಮೋಹನ್ ಸಿಂಗ್ ಅವರು. ಅದರ ಜೊತೆಗೆ 6ರಿಂದ 10ರವರೆಗೂ ಕೂಡ ಕಡ್ಡಾಯ ಶಿಕ್ಷಣ, ಜೊತೆಗೆ ಉಚಿತ ಶಿಕ್ಷಣ ಅನ್ನುವಂಥದ್ದನ್ನು ತರ್ತಾರೆ. RTE ಅಲ್ಲಿ ತಂದಿರ್ತಾರೆ. ಅದರ ಜೊತೆಗೆ ಖಾಸಗಿಯಲ್ಲೂ ಕೂಡ ನಿಮಗೆ 25% ಸೀಟ್ಗಳನ್ನು ಕೊಡಬೇಕು, 100 ಸೀಟ್ ಇದ್ರೆ 25 ಸೀಟ್ಗಳನ್ನು ಕೊಡಬೇಕು ಅಂತ ಹೇಳಿ RTE ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ, ಕೆಲವು ಬದಲಾವಣೆ. ಹಾಗಾಗಿನೇ ಅವ್ರನ್ನ ಶಿಕ್ಷಣ ತಜ್ಞರು ಅಂತಲೂ ತಂದಿಡ್ತಾರೆ. ಕಾರಣ ಅವ್ರು ಪ್ರಾಧ್ಯಾಪಕರಾಗಿ ಬಂದಿದ್ದು ಅರ್ಥಶಾಸ್ತ್ರದಲ್ಲಿ, ಅವ್ರು ಆರಂಭವಾಗಿದ್ದೇ ಪ್ರಾಧ್ಯಾಪಕರಾಗಿ. ಸೊ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಯಾರು ಕೂಡ ಹಸಿವಿನಿಂದ ಇರಬಾರ್ದು ಅಂತೇಳಿ. ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಹಸಿವು ಮುಕ್ತ ಮಾಡುವಂಥ ವಿಚಾರ. ಆ ಯೋಚನೆಗಳು ಅವತ್ತೇ ಬಂದಿದ್ದು. ಅನ್ನಭಾಗ್ಯವನ್ನು ಕೊಡೋ ವಿಚಾರ ಇದೆಯಲ್ಲ, ಸಿದ್ದರಾಮಯ್ಯನೋದಲ್ಲ ಅದು, ಆ ಸ್ಕೀಮು ಇಲ್ಲಿಂದ ಬಂದಿರೋದು. ಆ ಸ್ಕೀಮ್ ಮೋದಿಯವರು ಕೊಟ್ಟಿರೋದಲ್ಲ ಅದು, ಆ ಸ್ಕೀಮ್ ಇಲ್ಲಿಂದ ಬಂದಿರೋದು, ಹಸಿವು ಮುಕ್ತ ಆಗಿರಬೇಕು ಅಂತ ಹೇಳಿ. ಅದೇ ಆಹಾರ ಭದ್ರತಾ ಕಾಯ್ದೆ. ಇವ್ರಿಗೆ ಎಲ್ಲಿಂದ ಮೂಲ ಬಂತಂದ್ರೆ ವರ್ಲ್ಡ್ ಟ್ರೇಡಿಂದ ಬಂತು. ಅಲ್ಲಿಂದ ಇಡೀ ಪ್ರಪಂಚದಲ್ಲಿ ಫುಡ್ ವಿಚಾರದಲ್ಲಿ ಯಾರು ಹಸಿವಿನಿಂದ ಸಾಯಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಜಾರಿ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ದೇಶವು ಕೂಡ ಈ ವಿಚಾರದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅವಾಗ ಇದು ಬರಕ್ಕೆ ಶುರು ಆಗುತ್ತೆ. ಭೂ ಸ್ವಾಧೀನ ಕಾಯ್ದೆಯನ್ನು ತರ್ತಾರೆ. ಇದಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ ವಿಚಾರ. ಸೊ 1894ರಲ್ಲಿ ಬ್ರಿಟಿಷರ ಅವಧಿಯ ಒಂದು ಕಾಯ್ದೆ ಇರುತ್ತೆ. ಬ್ರಿಟಿಷರು ಆವಾಗಲೇ ಒಂದು ಕಾಯ್ದೆ ತಂದಿಟ್ಟಿರ್ತಾರೆ, ಭೂ ಸ್ವಾಧೀನ ಕಾಯ್ದೆ. ಅದನ್ನ ರದ್ದು ಮಾಡ್ಬಿಡ್ತಾರೆ. ಅವ್ರು ಹೆಂಗೆ ಅಂತಂದ್ರೆ, ಈ ಜಾಗ ಈ ಚೈನಾದಲ್ಲಿದೆ. ಸರ್ ಹೇಳ್ತಾ ಇರ್ತಾರೆ, ರಂಗನಾಥ್ ಸರ್ ಯಾವಾಗಿದ್ರು, ಚೈನಾದಲ್ಲಿ ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಅಕ್ವೈರ್ ಮಾಡ್ಕೊಳ್ಳೋ ಜಾಗವನ್ನ ಸ್ವಾಧೀನ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳ ಕಷ್ಟ. ಅವ್ರಿಗೆ ಪರಿಹಾರ ಕೊಡಬೇಕು, ಅದಾಗಬೇಕು, ಕೋರ್ಟಿಗೆ ಹೋಗ್ಬೇಕು, ಇದೆಲ್ಲ ಫೈಟ್. ಚೈನಾದಲ್ಲಿ ಹಂಗೆ ಅಲ್ವಂತೆ. ಅಲ್ಲಿ ಹೆಂಗಂತಂದ್ರೆ, ಈ ಜಾಗ ನಮ್ಮ ಯೋಜನೆಗೆ ಸರ್ಕಾರಕ್ಕೆ ಬೇಕು ಅನ್ನೋದಾದ್ರೆ ಹೋಗು, ಅಷ್ಟು ಜಾಗ ನೀವೆಲ್ಲಾದ್ರೂ ಹೋಗಿ, ನಿಮಗೆ ಪರಿಹಾರನೂ ಇಲ್ಲ ಏನಿಲ್ಲ, ಆ ಜಾಗ ಅಕ್ವೈರ್ ಮಾಡ್ಕೊಂಡ್ಬಿಡೋದು, ಅಷ್ಟೇ ಮುಗಿದೋಯ್ತು. ಬಟ್ ಅದಕ್ಕೆ ಬ್ರಿಟಿಷರ ಕಾಲದ ಹಂಗೆ ಇದ್ದಿದ್ದು. ಬಟ್ ಆಮೇಲೆ ಏನ್ ಮಾಡ್ತಾರೆ, ಕೇಂದ್ರ ಮತ್ತು ರಾಜ್ಯ ಏನೇ ಉದ್ದೇಶ ಇರಲಿ, ಯಾವುದೇ ಉದ್ದೇಶದಿಂದ ಪಡ್ಕೊಳ್ಳುವಂತಹ ಜಾಗಗಳೇನಿರುತ್ತೆ ಸ್ವಾಧೀನಪಡಿಸ್ಕೊಳ್ಳೋಕೆ, ಅದರ ಮಾಲೀಕರು ಯಾರಿರ್ತಾರೆ ಫಸ್ಟ್ ಅವರಿಗೆ ತಿಳಿಸ್ಬೇಕು, ಅವರಿಗೆ ಪರವಾನಗಿಯನ್ನು ಪಡ್ಕೊಳ್ಬೇಕು, ಅವರಿಗೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು, ತದನಂತರ ಸ್ವಾಧೀನವನ್ನು ಪಡಿಸ್ಕೊಳ್ಬೇಕು. ಅಂದರೆ ಪುನರ್ವಸತಿ ವ್ಯವಸ್ಥೆ, ಪರಿಹಾರ ಎಲ್ಲ ಕೊಟ್ಟ ನಂತರ ಸ್ವಾಧೀನ ಪಡಿಸ್ಕೊಳ್ಳುವಂಥದ್ದು ಈ ಕಾಯ್ದೆಯಲ್ಲಿ ಬರೋದು, ಭೂ ಸ್ವಾಧೀನ ಕಾಯ್ದೆ. ಇದು ಇಲ್ಲಿದ್ದು ಬೆಳವಣಿಗೆ. ಅವ್ರು ಫೈನಾನ್ಸ್ ಮಿನಿಸ್ಟ್ರಿಗೆ ಹೋದ ಕೂಡಲೇ ಈ ಬ್ಲೂ ಪ್ರಿಂಟ್ ಅವ್ರ ಮುಂದೆನೇ ಇತ್ತು. IIM ಲೆಕ್ಚರು ಮತ್ತೆ
ಈ ಡಾಕ್ಯುಮೆಂಟ್ ಅದ್ರ ಪ್ರಕಾರ ನಮ್ದು ಖಾಸಗೀಕರಣ ಜಾಗತಿಕೀಕರಣ ಶುರು ಆಯ್ತು, ಲಿಬರಲೈಸೇಷನ್ ಆಯ್ತು. ಇಂಡಸ್ಟ್ರೀಸ್ ನಲ್ಲಿ ಎಲ್ಲ ಆಲ್ ಲೈಸೆನ್ಸಸ್ ಇತ್ತಲ್ಲ ಅದು ಕಡಿಮೆ ಮಾಡಿ ರಫ್ತು ಜಾಸ್ತಿ ಮಾಡಿ ಅದರಲ್ಲಿ ಕಸ್ಟಮ್ ಡ್ಯೂಟಿ ಅದಕ್ಕೆ ರ್ಯಾಷನಲೈಸೇಷನ್ ಮಾಡಿ 95 ನಲ್ಲಿ WTOಗೆ ಸಿಗ್ನೆಟರಿ ಆದ್ರು. ಈಗ WTO ನಲ್ಲಿ ಹೋದ ಕೂಡಲೇ ನಮ್ದು ರಫ್ತು ಇನ್ಕ್ರೀಸ್ ಆಯ್ತು, ಇಂಟರ್ನ್ಯಾಷನಲ್ ಟ್ರೇಡ್ ಇನ್ಕ್ರೀಸ್ ಆಯ್ತು, ಫ್ಲೋ ಇನ್ಕ್ರೀಸ್ ಆಯ್ತು. ಅವ್ರು ಹೇಳಿರೋದು, ಅವ್ರ ಥೇಸಿಸ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಭಾರತ ದೇಶ ಈಗ ಮುಂದೆ ನಡೀತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಪಂಚವಾರ್ಷಿಕ ಯೋಜನೆಯಲ್ಲಿ, ಅದರಲ್ಲಿ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಗರೀಬಿ ಹಟಾವು ಅನ್ನೋದು ಬರೋದು. ಇಂದಿರಾ ಗಾಂಧಿ ಗರೀಬಿ ಹಟಾವು ಅಂತ ಹೇಳಿ. ಆಗ ಏನಾಗುತ್ತೆ, ಸಮಾಜವಾದಿ ಪಕ್ಷ ಬಂದ್ಬಿಡುತ್ತೆ, ಜನತಾ ಪಕ್ಷ 78 80ರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ ಟೈಮಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ರದ್ದು ಮಾಡಿಬಿಡ್ತಾರೆ. ರದ್ದು ಮಾಡಿಬಿಟ್ಟು ಅವರು ಪರಿವರ್ತನಾ ಯೋಜನೆ ಅಂತ ತಂದಿಡ್ತಾರೆ, ಬೇರೆ ಹೆಸರು ಕೊಟ್ಟು. ಮತ್ತೆ 80ರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಮತ್ತೆ ಬರುತ್ತೆ. ಆಗ ಮತ್ತೆ ಅವರು 5ನೇ ಪಂಚವಾರ್ಷಿಕ ಯೋಜನೆ ತಂದಿಡ್ತಾರೆ. ಈ ಗರೀಬಿ ಹಟಾವು ಹಂಗೆ ಆಯ್ತಾ ಅಂತ ನನಗೆ. ಈ ಯಾಕೆ ಇನ್ನೂ ಗರೀಬಿ ಹೋಗಿಲ್ಲ ಅಂತಂದ್ರೆ ಇದಕ್ಕೆ ಇರಬೇಕಾ ಅಂತ, ಆ ಕಡೆ ಹೋದಂಗ್ ಮಾಡೋದು, ಈ ಕಡೆಗೆ ಬಂದಂಗ್ ಮಾಡೋದು ಅಂತ ಹೇಳಿ, ಒಟ್ನಲ್ಲಿ ಇರಬೇಕು ಅಂತ ಹೇಳಿ. ಸೊ ಬಹಳ ಈ ಪಂಚವಾರ್ಷಿಕ ಯೋಜನೆಗಳು ಮನಮೋಹನ್ ಸಿಂಗ್ ಅವ್ರನ್ನ ಯಾಕೆ ಈ ವಿಚಾರದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತಂದರೆ, ಅವತ್ತು ಅವರು ತೆಗೆದುಕೊಳ್ಳುವಂಥ ನಿಲುವುಗಳು ಏನಾದರೂ ಕರೆಕ್ಟಾಗಿ ಇಲ್ಲದೆ ಇದ್ದಿದ್ದರೆ ಇವತ್ತು ನೀವು ಇಲ್ಲೆಲ್ಲ ಕೂತ್ಕೊಂಡು, ಅಥವಾ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಇಷ್ಟೊಂದು ನೆಮ್ಮದಿಯಾಗಿ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ವೇನೋ. ಭಿಕ್ಷುಕ ದೇಶಗಳ ಪಟ್ಟಿಯಲ್ಲಿ ನಾವು ಇರ್ತಾ ಇದ್ವಿ. ಆವಾಗ ನಮ್ಮ ಹಣದುಬ್ಬರಗಳು ಏನಾಗ್ತಾ ಇತ್ತು, ಯಾವ ರೀತಿಯಾಗಿ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಇರ್ತಾ ಇತ್ತೋ ಕಲ್ಪನೆ ಮಾಡೋಕ್ಕೂ ಆಗ್ತಾ ಇರಲಿಲ್ವೇನೋ, ಗೊತ್ತಿಲ್ಲ ಏನೇನು ಆಗ್ತಿತ್ತು ಅಂತೇಳಿ. ಕಲ್ಪನೆ ಮಾಡಿದ್ರು ಕೂಡ ಕಷ್ಟ ಆಗ್ಬಿಡುತ್ತೆ ಅದು. ಇನ್ನು ದೆಹಲಿಯ ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವ ನಿವಾಸದಲ್ಲಿ ಡಾಕ್ಟರ್ ಸಿಂಗ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಧನ್ಕರ್, ಪ್ರಧಾನಿ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜೆಪಿ ನಡ್ಡಾ, ಎಚ್ಡಿ ಕುಮಾರಸ್ವಾಮಿ, ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ ಖರ್ಗೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ದೆಹಲಿ ಸಿಎಂ ಅತಿಶಿ, ಮಾಜಿ ಸಿಎಂ ಕೇಜ್ರಿವಾಲ್, ಹಿಮಾಚಲ ಸಿಎಂ ಸುಖು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ತಮಿಳುನಾಡು ಸಿಎಂ ಸ್ಟಾಲಿನ್, ಎಸ್ಪಿಯ ಅಖಿಲೇಶ್ ಯಾದವ್ ಸೇರಿದಂತೆ ದೇಶಾದ್ಯಂತ ಪಕ್ಷಾತೀತವಾಗಿ ನಾಯಕರು ಸಂತಾಪ ಸೂಚಿಸಿದ್ದಾರೆ. ದೆಹಲಿ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ನನ್ನ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕನನ್ನ ಕಳೆದುಕೊಂಡಿದ್ದೀನಿ ಅಂತ ಸೋನಿಯಾ ಗಾಂಧಿ ಭಾವುಕರಾಗಿದ್ದಾರೆ. ಈ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಸಂತಾಪ ಸೂಚಿಸಿದ್ದು, ಭಾರತಕ್ಕೆ ಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಸಿಂಗ್ ಅವರ ಕೊಡುಗೆ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತೆ ಅಂತ ಹೇಳಿದ್ದಾರೆ. पूर्व प्रधानमंत्री डॉक्टर मनमोहन सिंह जी के निधन ने हम सभी के हृदय को गहरी पीड़ा पहुंचाई है. उनका जाना एक राष्ट्र के रूप में भी हमारे लिए बहुत बड़ी क्षति है. विभाजन के उस दौर में बहुत कुछ खोकर भारत आना और यहाँ जीवन के हर क्षेत्र में उपलब्धियां हासिल करना ये सामान्य बात नहीं है. अभावों और संघर्षों से ऊपर उठकर कैसे ऊंचाइयों को हासिल किया जा सकता है, उनका जीवन ये सीख भावी पीढ़ी को देता रहेगा. ಅತ್ಯಂತ ದುಃಖದ ದಿವಸ. ನಾನು ಮನಮೋಹನ್ ಸಿಂಗ್ ಅವರನ್ನ ನೋಡಿದ್ದು ಲೋಕಸಭೆಯಲ್ಲಿ 1991ರಲ್ಲಿ. ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಗೆ ಹೋದೆ. ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆದರು. ಅದಕ್ಕೆ ಮುಂಚೆ ಹಲವಾರು ಹುದ್ದೆಗಳಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಹೀಗೆ ಈ ಸುಧಾರಣೆಗಳನ್ನು ಅವರು ತಂದರು. ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ಕೇವಲ ತಮ್ಮ ಸ್ವಪ್ರತಿಭೆಯಿಂದಲೇ ಅನೇಕ ಪ್ರಮುಖ ಜವಾಬ್ದಾರಿ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ದೇಶದ ಪ್ರಧಾನಿಯವರಿಗೆ ತಲುಪಿದ್ರು. ಎಲ್ಲಾ ಸ್ಥಾನಗಳನ್ನ ತುಂಬಿರುವಂತದ್ದು. ಅವರು ಹಣಕಾಸು ಇಲಾಖೆ ಕಾರ್ಯದರ್ಶಿಯಾಗಿದ್ದರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, ವರ್ಲ್ಡ್ ಬ್ಯಾಂಕ್ ನಲ್ಲಿ ಇದ್ರು. जब वो प्रधानमंत्री बने हमारा संपर्क तो काफी नजदीक था और उन्होंने ही मुझे सोनिया गांधी जी के साथ उन्होंने मुझे राजनीति में ले आए थे. तो इसलिए मुझे बहुत दुख है कि वो चले गए.
ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ, ದೇವೇಗೌಡರು ಅದನ್ನ ಹೇಳಿದ್ದಕ್ಕೆ ನೆನಪಾಯಿತು ವಿಚಾರದಲ್ಲಿ. ಮುಂದೆ ಬರ್ತಲ್ಲ ತಗೋಣ. ತೊಗೊಂಡ್ಬಿಡೋಣ, ಇದೊಂದು ಪಾಯಿಂಟ್ ತೊಗೊಂಬಿಟ್ಟು ಹೋಗ್ಬಿಡೋಣ ಅಂತ ಅನಿಸ್ತು ನನಗೆ. ಯಾಕಂದ್ರೆ ದೇವೇಗೌಡರು ಹೇಳಿದ್ದಕ್ಕೇ ಹೇಳ್ತಾ ಇದ್ದೀನಿ. ದೇವೇಗೌಡರು ಈಗ ಹೇಳ್ತಾ ಇದ್ದಾರೆ, ಬಟ್ ಅದಕ್ಕೆ ಸಾಕಷ್ಟು ವಿರೋಧಗಳು ಬಂದಿತ್ತು. ಮನಮೋಹನ್ ಸಿಂಗ್ ಅವರು ಆರ್ಥಿಕವಾಗಿ ನೀತಿಗಳನ್ನ ಏನ್ ತಂದ್ರಲ್ಲ, ಅವಾಗ ವಿರೋಧ ಮಾಡಿದ್ರ, ಆಗ ಹೋರಾಟಗಳು ನಡೀತು. ಇವಾಗ ಕೃಷಿ ಕಾಯ್ದೆ ವಿಚಾರದಲ್ಲಿ ಹೋರಾಟಗಳು ನಡೀಲಿಲ್ವೇ? ಈ ರೀತಿ ದೊಡ್ಡ ಹೋರಾಟ ನಡೀಲಿಲ್ಲ, ಬಟ್ ನಡೀತಾವತ್ತು. ಬಟ್ ಅದನ್ನ ದಿಟ್ಟವಾಗಿ ನಿಂತ್ಕೊಂಡು ಎದುರಿಸಿದ್ರು ಅವತ್ತು. ಕಾರಣ ಇಲ್ಲಿ ಬಟ್ಟೆ ಉದ್ಯಮ ಇತ್ತು, ನೇಯೋದಿತ್ತು, ನೂಲಿತ್ತು, ಅದರ ಜೊತೆಗೆ ಪ್ರಿಂಟಿಂಗ್ ಹೆಚ್ಚಿನ ರೀತಿಯಲ್ಲಿ ಒತ್ತಿತ್ತು. ಇವುಗಳಿಗೆ ಡ್ಯಾಮೇಜ್ ಆಗಲ್ವಾ ಹೊಸ ವಿದೇಶದಿಂದ ಎಲ್ಲ ಬಂದ್ಬಿಟ್ರೆ ಅಂತ ಹೇಳಿ. ಸೊ ಅಂದ್ರೂ ಕೂಡ ನಿಂತರು, ಭವಿಷ್ಯಕ್ಕೆ ಬೇಕು ಅಂತ ಹೇಳಿ.